ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತದಲ್ಲಿ 11 ಜನರ ಸಾವಾಯಿತು. ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ತರಾತುರಿಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ? ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನ ಮಾಡಬಹುದಿತ್ತು. ಏನೇನು ಮಾಡಬಾರ್ದಿತ್ತೋ ಎಲ್ಲವನ್ನ ಮಾಡಿದ್ರು. ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ. ಹದಿನೆಂಟು ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು ಗಂಟು ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರು ಏನಾದ್ರು ನೈತಿಕತೆ ಇದ್ರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ಯಾರು ನಿಮ್ಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೆ ಮಾಡಿ ಎಲ್ಲಗಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು? ನಿಮ್ಮ ಚಿಂತನೆ ಏನಾಯಿತು? ರಾಜ್ಯದ ಬಗ್ಗೆ ನಿಮ್ದಿದ್ದಂತ ಕನ್ಸರ್ನ್ ಏನಾಯಿತು? ಮುಗ್ಧರನ್ನ ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂತ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಏನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೋಬಿಟ್ರಿ. ಕಣ್ಣೋರ್ಸೋ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೆಲಿ ಹೆಂಗ್ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ. ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ, ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನು ಕೊಡಕ್ಕಾಗೋದಿಲ್ಲ, ನ್ಯಾಯ ಕೊಡಕ್ಕಾಗೋದಿಲ್ಲ. ಈ ಒಂದು ಘಟನೆಯಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರದ ಹೆಸರನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ಕೊಡ್ಲಿ ಪೆಟ್ಟಾಗಿದೆ. ಇದನ್ನ ನಾವು ಖಂಡಿಸೋದು ಅಲ್ದಿರ ಪ್ರಾಯಶಃ ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತದಲ್ಲಿ 11 ಜನರ ಸಾವಾಯಿತು. ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ತರಾತುರಿಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ? ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನ ಮಾಡಬಹುದಿತ್ತು. ಏನೇನು ಮಾಡಬಾರ್ದಿತ್ತೋ ಎಲ್ಲವನ್ನ ಮಾಡಿದ್ರು. ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ. ಹದಿನೆಂಟು ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು ಗಂಟು ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರು ಏನಾದ್ರು ನೈತಿಕತೆ ಇದ್ರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ಯಾರು ನಿಮ್ಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೆ ಮಾಡಿ ಎಲ್ಲಗಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು? ನಿಮ್ಮ ಚಿಂತನೆ ಏನಾಯಿತು? ರಾಜ್ಯದ ಬಗ್ಗೆ ನಿಮ್ದಿದ್ದಂತ ಕನ್ಸರ್ನ್ ಏನಾಯಿತು? ಮುಗ್ಧರನ್ನ
ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂತ ಕುಟುಂಬಗಳಿಗೆ ಶಾಪಗ್ರಸ್ತವಾದಂತ ಈ ಸರ್ಕಾರ ನಿಜವಾಗ್ಲೂ ಕೂಡ ಏನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೋಬಿಟ್ರಿ. ಕಣ್ಣು ವರ್ಷ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೆಲಿ ಹೆಂಗ್ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ. ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ, ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನು ಕೊಡಕ್ಕಾಗೋದಿಲ್ಲ, ನ್ಯಾಯ ಕೊಡಕ್ಕಾಗೋದಿಲ್ಲ. ಈ ಒಂದು ಘಟನೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಹೆಸರನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ಕೊಡ್ಲಿ ಪೆಟ್ಟಾಗಿದೆ. ಇದನ್ನ ನಾವು ಖಂಡಿಸೋದು ಅಲ್ದಿರ ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತದಲ್ಲಿ 11 ಜನರ ಸಾವಾಯಿತು. ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ತರಾತುರಿಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ? ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನ ಮಾಡಬಹುದಿತ್ತು. ಏನೇನು ಮಾಡಬಾರ್ದಿತ್ತೋ ಎಲ್ಲವನ್ನ ಮಾಡಿದ್ರು. ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ. ಹದಿನೆಂಟು ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು ಗಂಟು, ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ, ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರಿಗೆ ಏನಾದ್ರು ನೈತಿಕತೆ ಇದ್ರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ಯಾರು ನಿಮ್ಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೆ ಮಾಡಿ ಎಲ್ಲಗಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು? ನಿಮ್ಮ ಚಿಂತನೆ ಏನಾಯ್ತು? ರಾಜ್ಯದ ಬಗ್ಗೆ ನಿಮ್ಗಿದ್ದಂತ ಕನ್ಸರ್ನ್ ಏನಾಯ್ತು? ಮುಗ್ಧರನ್ನ ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂತ ಕುಟುಂಬಗಳಿಗೆ ಶಾಪಗ್ರಸ್ತವಾದಂತ ಈ ಸರ್ಕಾರ ನಿಜವಾಗ್ಲೂ ಕೂಡ ಏನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೋಬಿಟ್ರಿ. ಕಣ್ಣು ವರ್ಷ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ